ಹಾಯ್ ಫ್ರೆಂಡ್ಸ್, ಇವತ್ತು ವಿಶೇಷವಾಗಿ ಬೂದ್ಗುಂಬಳಕಾಯಿ ಹುಳಿ ಮಾಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ನಮ್ ಕುಂದಾಪುರ ಕಡೆ ಎಲ್ಲ ಇದು ಬೂದ್ಗುಂಬಳಕಾಯಿ ಹುಳಿ ಮಾಡ್ತಾರೆ. ಸೊ ಹೇಗ್ ಮಾಡೋದಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಾ. ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ನಾನಿಲ್ಲಿ ಬೂದ್ಗುಂಬಳಕಾಯಿ ಸಾಂಬಾರ್ ಮಾಡೋದಕ್ಕೆ ಏನೆಲ್ಲ ತಗೊಂಡೆ ಅಂದ್ರೆ, ಒಂದ್ ಅರ್ಧ ಕೆಜಿ ಬೂದ್ಗುಂಬಳಕಾಯಿಯನ್ನ ತಗೊಂಡು ಅದನ್ನ ಕಟ್ ಮಾಡಿ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದೀನಿ. ನೋಡಿ, ಈ ಸೈಜ್ ಅಲ್ಲಿ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಈ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಹುಳಿ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಆ ಸೈಜ್ ಅಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ನಾವಿಲ್ಲಿ ಹೇಗ್ ಮಾಡೋದಂದ್ರೆ, ಒಂದು 1/4 ಕಪ್ ಆಗುವಷ್ಟು ತೊಗರಿ ಬೇಳೆನ ನಾನಿಲ್ಲಿ ಒಂದ್ 2-3 ಗಂಟೆ ಹೊತ್ತು ನೀರಲ್ಲಿ ನೆನೆಸಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತಗೊಳ್ಳಿ. ಕುಕ್ಕರಿಗೆ ನೆನೆಸಿದಂತ ತೊಗರಿಬೇಳೆ, ಟೊಮೊಟೊ, ಈರುಳ್ಳಿಯನ್ನ ಹಾಕಿ ಬೇಯುವುದಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ಹಾಕಿ, ಬೇಕಾದ್ರೆ ಇಲ್ಲೇ ಸ್ವಲ್ಪ ಅರಿಶಿಣವನ್ನ ಸೇರಿಸ್ಕೊಂಡು ಬೇಯಿಸ್ಕೋಬಹುದು. ಸ್ವಲ್ಪ ನೀರನ್ನ ಹಾಕಿ ಒಂದು 4 ವಿಸಿಲ್ ಆಗುವಷ್ಟು ಬೇಯಿಸ್ಕೊಳ್ಳಿ. ಈಗ ಬೆಂದ ಆದ್ಮೇಲೆ ಅದು ಬೇಯ್ತಾ ಇರ್ಲಿ, ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಮೆಂತೆ ಕಾಳು 10 ತಗೊಂಡಿದ್ದೀನಿ, 2 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, ಒಂದು ಅರ್ಧ ಆಗುವಷ್ಟು ಈರುಳ್ಳಿ ತಗೊಂಡಿದ್ದೀನಿ, ಹುಣಸೆ ಹಣ್ಣು ಸ್ವಲ್ಪ ನೀರಲ್ಲಿ ನೆನೆ ಹಾಕೊಂಡಿದ್ದೆ, 1 ಟೀ ಸ್ಪೂನ್ ಕಡಲೆಬೇಳೆ, 1 ಟೀ ಸ್ಪೂನ್ ಉದ್ದಿನ ಬೇಳೆ, ಹಾಗೆ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು 7-8 ಬ್ಯಾಡ್ಗೆ ಮೆಣಸನ್ನು ಸಹ ತಗೊಂಡೆ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ. ಇಷ್ಟು ಬೇಕಾಗತ್ತೆ ಇದಕ್ಕೆ ಮಸಾಲಾ ಪದಾರ್ಥಕ್ಕೆ. ಇವಾಗ ಹೇಗ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಒಂದ್ ಬಾಣ್ಲೆ ತಗೊಳ್ಳಿ. ಬಾಣ್ಲೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನ ಹಾಕಿ, ತೆಂಗಿನ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ನೀವು ಡ್ರೈ ಚಿಲ್ಲಿ, ಒಣಮೆಣಸಿರತ್ತೆ ಅಲ್ವಾ, ಅದನ್ನ ಫಸ್ಟಿಗೆ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಇದನ್ನ ಹುರಿಯೋದಕ್ಕೆ ತುಂಬಾ ಟೈಮ್ ಬೇಕಲ್ವಾ, ಹಾಗಾಗಿ ಒಂದ್ ಸ್ವಲ್ಪ ಮೊದ್ಲಿಗೆ ಇದನ್ನ ಹಾಕೊಂಡು ಹುರ್ಕೊಂಡ್ಬಿಡಿ. ಅದು ಸ್ವಲ್ಪ ಬಾಡ್ತಾ ಇದ್ದ ಹಾಗೆ ನಾನು ಹೇಳಿದ ಎಲ್ಲ ಮಸಾಲೆನ 1 by 1 ಹಾಕೊಂಡು, ಇದು ಕಲರ್ ಚೇಂಜ್ ಆಗ್ಬೇಕು, ಯಾವಾಗ್ಲೂ ಸಣ್ಣ ಹುರಿಯಲ್ಲೇ ಹುರ್ಕೋಬೇಕು. ಅದು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ. ಇದಕ್ಕೆ ನಾನು ಇಲ್ಲಿ 1-2 ಎಲೆ ಕರಿಬೇವಿನ ಎಲೆಗಳನ್ನು ಕೂಡ ಹಾಕಿ ಹುರ್ಕೋತಾ ಇದ್ದೀನಿ. ಯಾಕಂದ್ರೆ ಕರಿಬೇವು ಒಳ್ಳೆ ಪರಿಮಳ ಕೊಡುತ್ತೆ, ಮತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇಷ್ಟು ಕಲರ್ ಚೇಂಜ್ ಆಗ್ಬೇಕು. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಆದ್ಮೇಲೆ ಅದಕ್ಕೆ ನೀವು ಕಟ್ ಮಾಡಿ ಇಟ್ಕೊಂಡಂತಹ ಒಂದು ಅರ್ಧ ಈರುಳ್ಳಿ ಮತ್ತೆ ಒಂದು ಅರ್ಧ ಕಪ್ ಕಾಯಿಯನ್ನ ಹಾಕಿ ಆ ಬಿಸಿಯಲ್ಲೇ ಸ್ವಲ್ಪ ಬಾಡಿಸ್ಕೊಳ್ಳಿ ಅಷ್ಟೇನೆ. ಅದಾದ್ಮೇಲೆ ಒಂದು ಚಿಟಿಕೆ ಅರಿಶಿಣವನ್ನ ಹಾಕಿ ನೀವು ಈಗ ಮಿಕ್ಸಿ ಮಾಡ್ಕೊಳ್ಳಿ. ಇದನ್ನ ನೈಸಾಗಿ ರುಬ್ಬಿ ಇಟ್ಕೊಂಡ್ಬಿಡಿ. ಇವಾಗ ನೋಡಿ, ನಾನು ತೊಗರಿ ಬೇಳೆನೂ ಕೂಡ ಬೆಂದಾಗಿದೆ. ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಬೂದ್ಗುಂಬಳಕಾಯಿನೂ ಕೂಡ ಹಾಕಿ 1 ವಿಸಿಲ್ ಕೂಗ್ಸ್ಕೊಂಡಿದ್ದೀನಿ. ಬೂದ್ಗುಂಬಳಕಾಯಿ ಹಾಕಿ ಬೇಯಿಸುವಾಗ ಅದಕ್ಕೆ ಬೆಲ್ಲವನ್ನ ಸೇರಿಸಿ ಉಪ್ಪನ್ನ ಹಾಕಿ ಬೇಯಿಸ್ಕೊಂಡಿದ್ದೀನಿ ನಾನು. ಅದು ಒಂದು ವಿಡಿಯೋ ಸ್ಕಿಪ್ ಆಯ್ತು, ನೀವು ಅದೇ ರೀತಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು ಪಾತ್ರೆ ತಗೊಳ್ಳಿ. ಪಾತ್ರದಲ್ಲಿ ಬೇಯಿಸ್ಕೊಂಡಂತಹ ತೊಗರಿ ಬೇಳೆ ಮತ್ತೆ ಬೂದ್ಗುಂಬಳಕಾಯಿಯನ್ನ ಹಾಕಿ ರುಬ್ಬಿದಂತ ಮಸಾಲೆಯನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹದ ಬರ್ಬೇಕು, ಅಂದ್ರೆ ತೆಳು ಎಷ್ಟು ಬೇಕು ಮತ್ತೆ ಗಟ್ಟಿ ಎಷ್ಟು ಬೇಕಂತ ನೋಡ್ಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಅತಿ ತೆಳು ಬೇಡ, ಅತಿ ದಪ್ಪ ಬೇಡ, ಹದವಾಗಿರ್ಲಿ, ಅವಾಗ ಹುಳಿ ಚೆನ್ನಾಗಿರುತ್ತೆ. ಬೆಲ್ಲ ಏನಾದ್ರೂ ಕಮ್ಮಿ ಐತಂದ್ರೆ ನೀವು ಇಲ್ಲೂ ಕೂಡ ಇವಾಗ ಸೇರ್ಸ್ಕೋಬಹುದು. ನಾನು ಇಲ್ಲಿ ಬೆಲ್ಲ ಕರೆಕ್ಟ್ ಆಗಿ ಇದೆ ಹಾಕೊಂಡಿದ್ದು. ಒಂದು ಟೀ ಸ್ಪೂನ್ ಅಷ್ಟು ಬೆಲ್ಲವನ್ನ ಸೇರಿಸ್ಕೊಂಡಿದ್ದೀನಿ. ನೀವು ಬೆಲ್ಲವನ್ನ ಹಾಕೊಳ್ಳಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಇವಾಗ ನೀವು ಒಂದು 5 ನಿಮಿಷ ಇದನ್ನ ಕುದಿಯಕ್ಕೆ ಬಿಟ್ಬಿಡಿ. ನೋಡಿ, ಈಗ ಬೂದ್ಗುಂಬಳಕಾಯಿ ಕುದ್ದು ಕಂಪ್ಲೀಟ್ ಆಗಿ ರೆಡಿ ಆಯ್ತು. ನೋಡಿ, ಚೆನ್ನಾಗಿ ಬೆಂದು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಗಮ್ ಅಂತ ಪರಿಮಳನೂ ಕೂಡ ಬರ್ತಾ ಇದೆ ಆ ಬೇವಿನೆಲ್ಲ ಹಾಕೋದ್ರಿಂದ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ಆಯ್ತಾ. ಈ ರೀತಿ ನೋಡಿ, ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇವಾಗ ನಾವಿಲ್ಲಿ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆಗೆ ನಾನಿಲ್ಲಿ 1-2 ಬ್ಯಾಡಿಗೆ ಮೆಣಸು, ಸ್ವಲ್ಪ ಇಂಗು, ಸಾಸಿವೆ ಮತ್ತೆ ಕರಿಬೇವನ್ನ ತಗೊಂಡಿದ್ದೀನಿ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನ ಹಾಕಿ, ನಾನಿಲ್ಲಿ ತೋರಿಸಿದ ಎಲ್ಲ ಮಸಾಲನ್ನ ಹಾಕಿ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ತೆಂಗಿನ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಒಣಮೆಣಸು, ಇಲ್ಲಿ ಬೆಳ್ಳುಳ್ಳಿ ಹಾಕ್ತಾರೆ ಕೆಲವರು, ಅದು ನಿಮ್ ಇಷ್ಟ. ಬೆಳ್ಳುಳ್ಳಿ ಬೇಕಂದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ, ಹಾಗೇನೂ ಚೆನ್ನಾಗಿರುತ್ತೆ. ಒಣಮೆಣಸು ಹಾಗೆ ಕರಿಬೇವು ಮತ್ತೆ ಸಾಸಿವೆ, ಇಂಗು, ಇದನ್ನ ಸ್ವಲ್ಪ ಚಟ್ಪಟ ಅನ್ನೋ ತನಕ ಅದನ್ನ ಫ್ರೈ ಮಾಡ್ಕೊಳ್ಳಿ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಇದನ್ನ ನೀವು ಬಾಯ್ಲ್ಡ್ ರೈಸ್ ಜೊತೆಗೂ ತಿನ್ಬೋದು, ಇಲ್ಲ ವೈಟ್ ರೈಸ್ ಜೊತೆಗೂ ತಿನ್ಬೋದು, ತುಂಬಾ ಚೆನ್ನಾಗಿರತ್ತೆ.
ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ತುಂಬಾ ಜನ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನನ್ನಷ್ಟು ಯಾವ ವಿಡಿಯೋ ಹಾಕಿದ್ರು ಸಹ ನಿಮ್ಗೆ ತಲುಪುತ್ತೆ. ನೋಡಿ, ಇದನ್ನ ಇವಾಗ ಚಟ್ಪಟ ಅಂತ ಆದ ತಕ್ಷಣ ನೀವು ಮಸಾಲೆ ರುಬ್ಬಿ ಕುದಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವಾ ಹುಳಿ, ಅದಕ್ಕೆ ನೀವು ಒಗ್ಗರಣೆಯನ್ನ ಹಾಕಿ ಮುಚ್ಚಿ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡಿ. ಇವಾಗ ನಾನಿಲ್ಲಿ ಬಾಯ್ಲ್ಡ್ ರೈಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನ. ನೋಡಿ, ಈ ತರ ಮಾಡಿ ಇಟ್ಕೊಂಡ್ರೆ ಸಾಂಬಾರಿಗೆ ಹಾಕಿದ್ರೆ ನಿಮ್ ಸಾಂಬಾರ್ ಕಂಪ್ಲೀಟ್ ಆಗಿ ಇವಾಗ ರೆಡಿ ಆಯ್ತು. ಈ ರೀತಿ ಒಗ್ಗರಣೆ ಮಾಡ್ಕೊಂಡ್ಬಿಡಿ. ಇವಾಗ ಒಂದ್ಸಲ ಹಾಕೊಳ್ಳುವಾಗ ಹಾಗೆ ಒಗ್ಗರಣೆ ಹಾಕಿ ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿ ಇಡಿ. ಇಮಿಡಿಯೇಟ್ ಮಿಕ್ಸ್ ಮಾಡೋದ್ ಬೇಡ. ನೀವು ಯಾವಾಗ ಊಟಕ್ಕೆ ಬಡಿಸ್ತೀರಲ್ವಾ ಅವಾಗ 1 ರೌಂಡ್ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಬಾಯ್ಲ್ಡ್ ರೈಸ್ ಇದ್ರೆ ಬಾಯ್ಲ್ಡ್ ರೈಸ್ ಹಾಕೊಂಡು ತಿನ್ಬೋದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಧನ್ಯವಾದಗಳು.